ಯಾವ ಸಂದರ್ಭದಲ್ಲೂ ಮಾದಕ ವಸ್ತುಗಳನ್ನು ಬಳಸುವುದಿಲ್ಲ. ನನ್ನ ಆರೋಗ್ಯ, ಭವಿಷ್ಯ ಮತ್ತು ಕುಟುಂಬವನ್ನು ನಾನು ರಕ್ಷಿಸುತ್ತೇನೆ. ನಾನು ಬದಲಾವಣೆಯ ದೂತನಾಗಿರುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧವಾದ ಜೀವನವನ್ನು ಆಯ್ಕೆ ಮಾಡುತ್ತೇನೆ. ನಾನು ನನ್ನ ಸ್ನೇಹಿತರಿಗೆ ತಪ್ಪು ದಾರಿಗೆ ಹೋಗದಂತೆ ಎಚ್ಚರಿಸುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧ ಧೈರ್ಯದಿಂದ ನಿಂತು ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಿಸಲು ಶ್ರಮಿಸುತ್ತೇನೆ. ಜೈ ಹಿಂದ್, ಜೈ ಹಿಂದ್. ಕಿತ್ತೂರು ಪೊಲೀಸ್ ಠಾಣೆ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಕಿತ್ತೂರಿಯವರ ಸಹಯೋಗದಲ್ಲಿ ಇವತ್ತಿನ ಈ ಡ್ರಗ್ ವ್ಯಸನ ಮುಕ್ತ ಜಾಗೃತಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದಂಥ ಡಾಕ್ಟರ್ ಹೊಸಮನಿ ಅವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶಿವಾನಂದ ಗುರುಗಟ್ಟೆ ಅವರೇ, ಅತಿಥಿಗಳಾಗಿ ಆಗಮಿಸಿದಂಥ ಕಂಪಣ್ಣವರವರೇ, ಅವರಿವರೆಲ್ಲವೇ ವೇದಿಕೆ ನಿಂತುಕೊಂಡಂಥ ಎಲ್ಲ CDC ಸದಸ್ಯರುಗಳೇ, ಈ ಕಾಲೇಜಿನ ಎಲ್ಲ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಒಳಗೊಂಡು ಇಲ್ಲಿ ಆದಂಥ ಯಾವತ್ತೂ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಬಹುತೇಕ ಇದೊಂದು ರಾಜ್ಯ ಸರ್ಕಾರ ಕಾರ್ಯಕ್ರಮ, ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮ. ಇದು ಅಂತ ವಿದ್ಯಾರ್ಥಿಗಳಿಗೆ ಬಹುತೇಕ ಟೀನೇಜರ್ಸ್ ಆಫ್ಟರ್ PUC ಒಂದು ಡಿಗ್ರಿ ಕಾಲೇಜಿಗೆ ಜಾಯ್ನ್ ಆಗ್ತೀವಿ. ಜಾಯ್ನ್ ಆದ ತಕ್ಷಣ ಎಲ್ಲ ಮುಕ್ತ ಮನಸ್ಸಿನ ವಿಚಾರಗಳು ಮಾಡ್ಕೊಂಡು ಕಾಲೇಜ್ ದೇಶನಾಗಿರುತ್ತೆ. ಏನೇ ನಾರ್ಕೋಟಿಕ್ಸ್ ಆಗಲಿ, ಡ್ರಗ್ಸ್ ಆಗಲಿ, ಮತ್ತು ನಶೆ ಬರುವಂಥ ಪದಾರ್ಥಗಳ ಫಸ್ಟ್ ಎಮರ್ಜ್ ಆಗುವ ಕಾಲೇಜ್. ಮತ್ತು ನಮ್ಮಲ್ಲಿ ಭಾಳ ಕಮ್ಮಿ ಅನ್ನೋಕ್ಕಿಂತ ಇಲ್ಲವೇ ಇಲ್ಲ ಅಂದರೂ ನನಗೇನು ಆಶ್ಚರ್ಯ ಇಲ್ಲ. ಇವೆಲ್ಲ ಡ್ರಗ್ಸ್ ಅದು ಯಾವುದೇ ನಶಾ ಪದಾರ್ಥಗಳು ಬಹುತೇಕೆಲ್ಲ ಸಿಟೀಸ್ನಲ್ಲಿ ಜಾಸ್ತಿ ಆಗುವಂಥವು. ನಾವೆಲ್ಲ ರೂರಲ್ದಾಗ ಬಹುತೇಕ ನಿಮ್ಮ ತಂದೆ ತಾಯಿ ಹಿರಿಯರ ಭಯ ಭಾಳ ಇತ್ತು ನಾವು ಇದಂತ ನೀವು ಸ್ಟೂಡೆಂಟ್ಸ್ ಮತ್ತು ನಿಮ್ಮನ್ನು ಅಷ್ಟು ಮುಖ್ಯವಾಗಿ ನಿಮ್ಮನ್ನು ಬಿಡೋದ್ರೆ ನಿಮ್ಮ ಪೇರೆಂಟ್ಸ್. ಅದಾಗಿಯೂ ಕೂಡ ಅದ್ರ ಮೇಲೂ ಹೋಗ್ತಿರ್ತಾರೆ. ಇಷ್ಟು ಪುರಾಣಿ ಹಿರಿಯರಿರ್ತಾರೆ, ಸಮಾಜ ಇರ್ತೈತಿ, ನಿಮ್ಮ ಪೇರೆಂಟ್ಸ್, ಇದು ಕೂಡ ಅದ್ರ ಮೇಲೂ ಹೋಗುವಂಥ ಡೆಫಿನೆಟ್ ಆಗಿ ಆ ಪೆಡ್ಲರ್ಸ್ ಆ ನಮ್ಮನೆ ನಿಮ್ಮನ್ನು ಪ್ರೊವೋಕ್ ಮಾಡ್ತಿರ್ತಾರೆ. ಆ ಸಿಚುವೇಶನ್ ಬಹುತೇಕ ಈ ಕಡೆ ಭಾಗದಾಗಿಲ್ಲ. ಆದರೂ ಕೂಡ ಒಂದು ಸರ್ಕಾರದ ನಿಲುವು ಏನೈತಂದ್ರೆ ಟೀನೇಜರ್ಸ್ ಯಾರು ಕೂಡ ಅದಕ್ಕೆ ವ್ಯಸನ ಆಗಬಾರ್ದು, ಅಡಿಕ್ಷನ್ ಆಗಬಾರ್ದು, ಅದಕ್ಕೆ ಸೇವನೆ ಆಗಬಾರ್ದು. ಅವ್ರ ಮುಂದಿನ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಹೋಗ್ಬೇಕು ಅನ್ನುವಂಥ ಉದ್ದೇಶದಿಂದ ರಾಜ್ಯ ಸರ್ಕಾರ 2 ಸ್ಲೋಗನ್ ಇಟ್ಟುಕೊಂಡ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದಾರೆ. ಬಹುತೇಕ ಇದೆಲ್ಲ ರಾಜ್ಯ ತುಂಬ ನಡೆಯತೈತಿ. ಇವತ್ತು ಕಿತ್ತೂರು ಬಹುತೇಕ ಒಂದು ಹೋದ ವಾರ ಮಾಡಬೇಕಾಗಿತ್ತು, ಈ ವಾರ ಮಾಡುವಂಥ ಪ್ರಸಂಗ ಮಾಡೋಣ. 2 ಸ್ಲೋಗನ್ ಬೇಡ ಬ್ರೋ ಅಂತ. ಬೇಡ ಬ್ರೋ ಅಂತಂದ್ರೆ ಬಹುತೇಕ ಎಲ್ಲರಿಗೂ ಬ್ರದರ್ಸ್ ಅಡಿಕ್ಷನ್ ಹೆಚ್ಚಾಗದನ್ನ ಹುಡುಗರಿಗೆ ಬೇಡ ಸಿಸ್ಟರ್ ಅಂತ ಅನುಭವ ಬೇಡ ಬ್ರದರ್ ಅಂತ ಯಾಕಂದ ಹೌದಿಲ್ಲ. ಅದಕ್ಕೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸ್ವಲ್ಪ ಒಳ್ಳೆಯ ವಿಸ್ತಾರವಾಗಿ ನಮ್ಮ ಗುರುಗಟ್ಟಿ ಹೇಳ್ತಾರೆ. ರೈಸ್ ಅನ್ನುವಂಥದ್ದು ಇನ್ನೊಂದು ಕಾನ್ಸೆಪ್ಟ್ ಇಟ್ಕೊಂಡ ಆ ಸ್ಲೋಗನ್ ಕೊಟ್ಟಿದ್ದಾರೆ. ರೈಸ್ ಅಂತಂದ್ರೆ ಬಹುತೇಕೆಲ್ಲ ಅದರ ಒಂದು 4 ವರ್ಡ್ ಸೇರಿಸಿ ಎಲ್ಲ ದೊಡ್ಡದಾಗುತ್ತ ರೈಸ್ ಅಂದರೆ ರಿಫ್ಯೂಸ್, ಇನ್ಫಾರ್ಮ್, ಸಪೋರ್ಟ್ ಆ್ಯಂಡ್ ಎಂಪವರ್. ಅಂದ್ರೆ ಈ
ಡ್ರಗ್ಸ್ ದೂರ ಇಡಾಕಿ ಏನೇನು ಮಾಡಬೇಕು ಅನ್ನುವಂಥದ್ದನ್ನ ಸವಿಸ್ತಾರವಾಗಿ ಹೇಳ್ತಾರೆ. ಅದಕ್ಕೆ ನನಗೆ ಅನಿಸಿದಾಗ ಇಲ್ಲಿ 99.9% ನಮ್ಮ ಕ್ಯಾಂಪಸ್ಗಳು ಡ್ರಗ್ ಮುಕ್ತವಾಗಿರುವಂಥ ಭಾವನೆ ನನಗೈತಿ. ಆದರೂ ಕೂಡ ಎಲ್ಲೇ ಒಂದು ಅಕ್ಕಿ ತಪ್ಪಿ ಇದ್ರೂ ಕೂಡ ಆ ಸೆಕೆಂಡ್ ಸ್ಲೋಗನ್ ಐತಲ್ಲ, ಅಟ್ಲೀಸ್ಟ್ ಸಪೋರ್ಟ್ ಮಾಡಬೇಕು, ಎಂಪವರ್ ಮಾಡಬೇಕು, ಇಲ್ಲ ಇನ್ಫಾರ್ಮೇಷನ್ ಯಾರಿಗೆ ಸಿಕ್ಕರೂ ಕೂಡ ಪೊಲೀಸಿಗೆ ಮಾಡಬೇಕು ಅನ್ನುವಂಥದ್ದನ್ನ ಎಲ್ಲ ವಿದ್ಯಾರ್ಥಿನಿಯರಿಗೂ, ಯಾಕಂದ್ರೆ ನಿಮ್ಮ ಕ್ಯಾಂಪಸ್, ನಿಮ್ಮ ಕಾಲೇಜು ಡ್ರಗ್ಸ್ ಮುಕ್ತವಾಗಿರ್ಬೇಕಂತಂದ್ರೆ ನಿಮ್ಮ ಸಪೋರ್ಟ್ ಅಲ್ಲಿ ಮುಖ್ಯ. ಆ ದೃಷ್ಟಿಕೋನದಿಂದ ಮತ್ತೆ ಎಲ್ಲರೂ ಕೂಡ ಈ ಆಂದೋಲನದಲ್ಲಿ ತಾವೆಲ್ಲರೂ ಭಾಗಿಯಾಗ್ತೀರಿ. ಏನೋ ಅಂತಾವು ನಿಮ್ಮ ಕಾಲೇಜ್ ಪ್ರಿಮೈಸಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಟೋಲ್ ಫ್ರೀ ನಂಬರ್ಸ್ ಅದಾವ, ಒಂದು ಕಾಲ್ ಮಾಡಿದ್ರೆ ಅದನ್ನು ಅಲ್ಲೇ ಸ್ಟಾಪ್ ಮಾಡಿ ಮುಂದೆ ಬೇರೆ ವಿದ್ಯಾರ್ಥಿಗಳಿಗೆ ಅದು ಹೋಗ್ತಂತ ಹೋಗೋದು. ಯೂಶ್ವಲಿ ಏನಿರ್ತಾವ ಅಂತಂದ್ರೆ ಹಾಬಿಟ್ಸ್ ಇರ್ತಾವೆ, ಹಾಬೀಸ್ ಇರ್ತಾವೆ, ಹ್ಯಾಬಿಟ್ಸ್ ಇರ್ತಾವೆ. ಹಾಬೀಸ್ ಅಂತ ಅದಕ್ಕಂತೀರಿ ಯಾವುದೋ ಒಳ್ಳೆ ಥಿಂಗ್ಸ್ ಒಂದು ಮಾಡ್ಕೊಂಡು ಹೋಗ್ತಾರೆ. ಹ್ಯಾಬಿಟ್ಸ್ ಅಂತ ಅದಕ್ಕಂತೀರಿ ಸ್ವಲ್ಪ ಗುಡ್ ಆ್ಯಂಡ್ ಬ್ಯಾಡ್ ಬರ್ತಾವಲ್ಲ, ಗುಡ್ ಹ್ಯಾಬಿಟ್ಸ್, ಬ್ಯಾಡ್ ಹ್ಯಾಬಿಟ್ಸ್. ಅಡಿಕ್ಷನ್ ಅದಕ್ಕಂತೀರಿ. ಅಡಿಕ್ಷನ್ ಅಂತಂದ್ರೆ ಮತ್ತೆ ಪ್ರಾಡಕ್ಟ್ ಅಡಿಕ್ಷನ್ ಬೇರೆ ಬೇರೆ ಇರ್ತಾವ, ಆದರೂ ಒಂದು ವ್ಯಸನಕ್ಕೆ ಕಳ್ಕೊಂಡವ್ರಿಗೆ ಅಡಿಕ್ಷನ್ ಅಂತ ಅನ್ಬೇಕಾಗ್ತದೆ. ಅದಕ್ಕೆ ಶುಡ್ ಬಿ ಅವೇ ಫ್ರಮ್ ದಿ ಅಡಿಕ್ಷನ್ ಆಫ್ ದೀಸ್ ಥಿಂಗ್ಸ್. ಅದಕ್ಕೆ ಇಷ್ಟು ಹೇಳ್ತಾ ಅದಕ್ಕೆ ತಂಬಾಕು ಮುಕ್ತ ಮತ್ತು ಡ್ರಗ್ಸ್ ಮುಕ್ತವಾದಂಥ ಕ್ಯಾಂಪಸ್ ಐತಿ. ಇದನ್ನು 100% ಆಗಿ ನೀವು ನಿಮ್ಮ ಕಾಲೇಜ್ ಕ್ಯಾಂಪಸ್ಸನ್ನು ಇಟ್ಕೋಬೇಕಂತ ಎಲ್ಲರಿಗೂ ಒಂದು ವಿನಂತಿಪೂರ್ವಕವಾಗಿ ಹೇಳ್ಕೊಳ್ತಾ ಇದನ್ನು ವಿಸ್ತರಿಸಿ ನಮ್ಮ CPI ಅವರು ಡೆಕ್ಲರೇಷನ್ ಕೊಡ್ತಾರೆ. ಎಲ್ಲರೂ ಕೂಡ ಇದು ಭಾಗಿಯಾಗಿ ಒಂದು ಒಳ್ಳೆ ಸಕ್ಸಸ್ಫುಲ್ ಪ್ರೋಗ್ರಾಮ್ ಮಾಡೋದಂತ ಎಲ್ಲರಿಗೂ ಆಶಿಸಿ ಹೇಳ್ತಾ ನಾನು ನಮಸ್ಕಾರ ಅಂತಂದ್ರೆ ಆತ ಹೇಗಾಗ್ತಾರಂದ್ರೆ ಈ 55-60 ವರ್ಷದ ಮುದುಕರು ಇರ್ತಾರಲ್ಲ, ಅವರ ನರಗಳಲ್ಲಿ ಎಷ್ಟು ಶಕ್ತಿ ಇರ್ತದೆ ಅಷ್ಟೇ ಶಕ್ತಿ 25 ವರ್ಷ ಅವರ ಹತ್ರ ಇರ್ತದೆ. ಅಂದ್ರೆ ಮನುಷ್ಯನ ನರನಾಡಿಗಳಲ್ಲಿ ತುಸುಕಿ ಹಾಕಿಬಿಡ್ತದೆ. ಆತನ ಮೆದುಳನ್ನ ನಿಷ್ಕ್ರಿಯಗೊಳಿಸ್ತಾನೆ. ಅವನು ಏನ್ ಮಾಡ್ತಾನೆ, ಏನ್ ಓದ್ತಾನೆ, ಏನ್ ತಿಂತಾನೆ, ಏನ್ ಮಾತಾಡ್ತಾನೆ ಅನ್ನೋ ಪರಿಧಿ ಕೂಡ ಇರುವುದಿಲ್ಲ. ಮನುಷ್ಯ ಕಂಪ್ಲೀಟ್ ಇಂಬ್ಯಾಲೆನ್ಸ್ ಆಗಿಬಿಡ್ತಾನೆ. ಹೀಗಾಗಿ ಮೋಸ್ಟ್ ಡೇಂಜರಸ್ ಇರುವಂತ ಈ ಡ್ರಗ್ಸ್ ಗಳಿರಲ್ಲ, ಅದರಲ್ಲೂ ಕೂಡ ನಾವು ಹೆಸರು ಹೇಳಿ ಗಾಂಜಾ ಇದೊಂದೇ ನಮಗೆ ಈ ಹಳ್ಳಿಗಳಲ್ಲಿ ಸಿಗುವಂಥದ್ದು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಬೆಳೀತಾರೆ, ಜಮೀನುಗಳಲ್ಲಿ ಬೆಳೀತಾರೆ, ಯಾವುದೋ ಹಳ್ಳದ ದಂಡೆಯಲ್ಲಿ ಬೆಳೀತಾರೆ, ಅಥವಾ ವೇಸ್ಟ್ ಜಾಗದಲ್ಲಿ ಬೆಳೀತಾರೆ. ಬೆಳೆದು ಏನ್ ಮಾಡ್ತಾರೆ, ಯಾರೋ ಒಬ್ಬ ಕಾಲೇಜ್ ವಿದ್ಯಾರ್ಥಿಗಳು ಅಥವಾ ಯಾರು ಸೇರ್ತಾರೆ ಅವರಿಗೆ ಮೊದಲು ಏನಿರ್ತದೆ ಅದನ್ನ ಯಾರೋ ತಂಬಾಕು ತಿಂತಿರ್ತಾರೆ, ಇಲ್ಲ ಸಿಗರೇಟ್ ಸೇದುವಂತ ಚಟ ಇರ್ತದೆ. ಅಂತವ್ರಿಗೇನು ಅದನ್ನೇನ್ ಮಾಡ್ತೀವಿ, ಅದನ್ನ ಸೇರಿದ್ರೆ ಅದೇನ್ ಸಿಗುತ್ತಿರ್ತದೆ. ಜಸ್ಟ್ ಇದನ್ನ ನೋಡಿದ್ರು ಒಂದ್ಸರಿ ಸೇರಿದ್ರು, ಶಾಂಪಲ್ ನೋಡು, ಗಾಂಜಾ ಕೊಟ್ಟು ಆ ಗಾಂಜಾ ಒಂದು ಸರಿಯ ಮನುಷ್ಯ ಏನಾದ್ರು ಸೇವಿಸಿದ ಅಂತಂದ್ರೆ ಜಸ್ಟ್ ಒಂದು 10 ಸೆಕೆಂಡ್ 20 ಸೆಕೆಂಡ್ ಅಲ್ಲಿ ಮನುಷ್ಯ ಹೇಳಿನಲ್ಲಿ ಸಹಜ ಸ್ಥಿತಿಯಿಂದ ವಿಮುಖನಾಗಿರುತ್ತಾನೆ. ಅಂದ್ರೆ ಎಲ್ಲೋ ಆತನ ನರಗಳು ಆ ಡ್ರಗ್ಸ್ ಪ್ರಭಾವಕ್ಕೊಳಗಾಗ್ಬಿಡ್ತಾವೆ. ಹೀಗಾಗಿ ಆತ ಏನೋ ಒಂಥರ ಅದು ಹೌದಲ್ಲ, ಎಲ್ಲೋ ಒಂದ್ ಕಡೆ ನಾನು ಆಕಾಶದಲ್ಲಿ ತೇಲಾಡ್ತಾ ಇದ್ದೀನಿ, ಎಲ್ಲೋ ಬಂದ್ಬಿಟ್ಟಿದ್ದೀನಿ ನಾನು, ಏನೋ ಒಂದು ಮನಸ್ಸಿನ ಹಗುರಾಗ್ಬಿಟ್ಟಂತೆ, ಎಲ್ಲೋ ಒಂದು ಟೆನ್ಷನ್ ಫ್ರೀ ಆಗಿದ್ದೆ ಅನ್ನೋ ರೀತಿ ಆತನಿಗೆ ಭಾವನೆ ಆಗ್ತದೆ. ಒಂದ್ಸರಿ ತಂದು ಕೊಡ್ತಾನ, ಎರಡನೇ ಸಾರಿ ತಂದು ಕೊಟ್ಟು ಪುಕ್ಷಕ್ಕೆ ಕೊಡ್ತಾನ, ತಗೋರೋದು ಏನಾಗ್ತದೆ ಬ್ರದರ್ ತಗೋ, ಏನಾಗುದಿಲ್ಲ ಕೊಡ್ತಾನೆ. ಎರಡನೇ ಸಾರಿ ಕೊಡ್ತಾನೆ, ಆಮೇಲೆ ಎರಡನೇ ಸಾರಿ ಕೊಡ್ತಾರೆ, ಮೂರನೇ ಸಾರಿ ನಿಮ್ಮ ಹತ್ರ ಬಂದಿರ್ತಾನ ಅವನು ಕೊಡಕ್ ಬರುದಿಲ್ಲ. ಅವ್ರು ಯಾರು ಹೋಗಿ ಕೇಳ್ತಾರೆ, ಏನು 2 ಸಾರಿ ಇಸ್ಕೊಂಡಿರ್ತಾನಲ್ಲ ಅವನೇ, ಬ್ರದರ್ ಅದು ಮೊನ್ನೆ ಕೊಟ್ಟಿದ್ದೆಲ್ಲ ಕೊಡು ಅಂತ. ದೋಸ್ತ್ ಹಂಗ ಬರುದಿಲ್ಲ, ದಿನ ಕೊಡಾಕ ಹಂಗ ಬರುದಿಲ್ಲ, ಅದು ಅದಕ್ಕಿಂತ ದುಡ್ಡು ಇರ್ತದೆ. ಎಷ್ಟೇ ಅಂತಂದ್ರೆ ಆತ ಹೇಗಾಗ್ತಾರಂದ್ರೆ ಈ 55-60 ವರ್ಷದ ಮುದುಕರು ಇರ್ತಾರಲ್ಲ, ಅವರ ನರಗಳಲ್ಲಿ ಎಷ್ಟು ಶಕ್ತಿ ಇರ್ತದೆ ಅಷ್ಟೇ ಶಕ್ತಿ 25 ವರ್ಷ ಅವರ ಹತ್ರ ಇರ್ತದೆ. ಅಂದ್ರೆ ಮನುಷ್ಯನ ನರನಾಡಿಗಳಲ್ಲಿ ತುಸುಕಿ ಹಾಕಿಬಿಡ್ತದೆ. ಆತನ ಮೆದುಳನ್ನ ನಿಷ್ಕ್ರಿಯಗೊಳಿಸ್ತಾನೆ. ಅವನು ಏನ್ ಮಾಡ್ತಾನೆ, ಏನ್ ಓದ್ತಾನೆ, ಏನ್
ತಿಂತಾನೆ, ಏನ್ ಮಾತಾಡ್ತೇನೆ ಅನ್ನೋ ಅರಿವು ಕೂಡ ಇರೋದಿಲ್ಲ. ಮನುಷ್ಯ ಕಂಪ್ಲೀಟ್ ಇಂಬ್ಯಾಲೆನ್ಸ್ ಆಗಿಬಿಡ್ತಾನೆ. ಹೀಗಾಗಿ ಮೋಸ್ಟ್ ಡೇಂಜರಸ್ ಇರುವಂತ ಈ ಡ್ರಗ್ಸ್ ಗಳಿದ್ದಾವಲ್ಲ, ಅದರಲ್ಲೂ ಕೂಡ ನಾವು ಹೆಸರು ಹೇಳಿ ಗಾಂಜಾ ಇದೊಂದೇ ನಮಗೆ ಈ ಹಳ್ಳಿಗಳಲ್ಲಿ ಸಿಗುವಂಥದ್ದು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಬೆಳೀತಾರೆ, ಜಮೀನುಗಳಲ್ಲಿ ಬೆಳೀತಾರೆ, ಯಾವುದೋ ಹಳ್ಳದ ದಂಡೆಯಲ್ಲಿ ಬೆಳೀತಾರೆ, ಅಥವಾ ವೇಸ್ಟ್ ಜಾಗದಲ್ಲಿ ಬೆಳೀತಾರೆ. ಬೆಳೆದು ಏನ್ ಮಾಡ್ತಾರೆ, ಯಾರೋ ಒಬ್ಬ ಕಾಲೇಜ್ ವಿದ್ಯಾರ್ಥಿಗಳಿಗೆ ಅಥವಾ ಯಾರು ಸೇರ್ತಾರೆ ಅವರಿಗೆ ಮೊದಲು ಏನಿರ್ತದೆ, ಅದನ್ನ ದೋಸ್ತ ಯಾರೋ ತಂಬಾಕು ತಿಂತಿರ್ತಾರೆ, ಇಲ್ಲ ಸಿಗರೇಟ್ ಸೇರುವಂತ ಚಟ ಇರ್ತದೆ. ಅಂತವ್ರಿಗೇನು ಅದನ್ನೇನ್ ಮಾಡ್ತೀವಿ, ಅದನ್ನ ಸೇರಿದ್ರೆ ಅದೇನ್ ಸಿಗುದಿರ್ತದೆ. ಜಸ್ಟ್ ಇದನ್ನ ನೋಡಿದ್ರೆ ಒಂದ್ಸರಿ ಸೇರಿದ್ ನೋಡು, ಶಾಂಪಲ್ ನೋಡು, ಗಾಂಜಾ ಕೊಟ್ಟು ಆ ಗಾಂಜಾ ಒಂದು ಸರಿಯ ಮನುಷ್ಯ ಏನಾದ್ರು ಸೇವಿಸಿದ ಅಂತಂದ್ರೆ ಜಸ್ಟ್ ಒಂದು 10 ಸೆಕೆಂಡ್ 20 ಸೆಕೆಂಡ್ ಅಲ್ಲಿ ಮನುಷ್ಯ ಹೇಳಿನಲ್ಲಿ ಸಹಜ ಸ್ಥಿತಿಯಿಂದ ವಿಮುಖನಾಗಿರ್ತಾರೆ. ಅಂದ್ರೆ ಎಲ್ಲೋ ಆತನ ನರಗಳು ಆ ಡ್ರಗ್ಸ್ ಪ್ರಭಾವಕ್ಕೊಳಗಾಗ್ಬಿಡ್ತಾವೆ. ಹೀಗಾಗಿ ಆತ ಏನೋ ಒಂಥರ ಅದು ಹೌದಲ್ಲ, ಎಲ್ಲೋ ಒಂದ್ ಕಡೆ ನಾನು ಆಕಾಶದಲ್ಲಿ ತೇಲಾಡ್ತಾ ಇದ್ದೀನಿ ಅನ್ನೋಪ್ಪ, ಎಲ್ಲೋ ಬಂದ್ಬಿಟ್ಟಿದ್ದೀನಿ ನಾನು, ಏನೋ ಒಂದು ಮನಸ್ಸಿನ ಹಗುರಾಗ್ಬಿಟ್ಟಂತೆ, ಎಲ್ಲೋ ಒಂದು ಟೆನ್ಷನ್ ಫ್ರೀ ಆಗಿದ್ದೆ ಅನ್ನೋ ಒಂದು ರೀತಿ ಆತನಿಗೆ ಭಾವನೆ ಆಗ್ತದೆ. ಒಂದ್ಸರಿ ತಂದು ಕೊಡ್ತಾನ, ಎರಡನೇ ಸಾರಿ ತಂದು ಕೊಟ್ಟು ಪುಕ್ಷಕ್ಕೆ ಕೊಡ್ತಾನ, ತಗೋರೋ ದೋಸ್ತ ಏನಾಗ್ತದೆ ಬ್ರದರ್ ತಗೋ, ಏನಾಗುದಿಲ್ಲ ಕೊಡ್ತಾನೆ. ಎರಡನೇ ಸಾರಿ ಕೊಡ್ತಾನೆ, ಆಮೇಲೆ ಎರಡನೇ ಸಾರಿ ಕೊಡ್ತಾರೆ, ಮೂರನೇ ಸಾರಿ ನಿಮ್ಮ ಹತ್ರ ಬಂದಿರ್ತಾನ ಅವ್ನು ಕೊಡಕ್ ಬರೋದಿಲ್ಲ. ಅವ್ರು ಯಾರು ಹೋಗಿ ಕೇಳ್ತಾರೆ, ಏನು 2 ಸಾರಿ ಇಸ್ಕೊಂಡಿರ್ತಾನಲ್ಲ ಅವನೇ, ಬ್ರದರ್ ಅದು ಮೊನ್ನೆ ಕೊಟ್ಟಿದ್ದೆಲ್ಲ ಕೊಡು ಅಂತ. ದೋಸ್ತ ಹಂಗ ಬರೋದಿಲ್ಲ, ಅದ ದಿನ ಕೊಡಾಕ ಹಂಗ ಬರೋದಿಲ್ಲ, ಅದು ಅದಕ್ಕಿಂತ ದುಡ್ಡು ಇರ್ತದೆ. ಎಷ್ಟು ಕೊಡ್ತಾನೆ, 100, 200 ರೂಪಾಯಿ, 500 ರೂಪಾಯಿ, 1000 ಚಾರ್ಜ್ ಮಾಡ್ತಾರೆ. ಇವನು ತಗೊಳ್ತಾರೆ ದುಡ್ಡು ಕೊಟ್ಟು. ಮತ್ತೆ ಮಾರನೇ ದಿನ ಇನ್ನೊಂದು ದಿನ ಅದು ಬೇಕನ್ನಿಸ್ತದೆ, ದುಡ್ಡು ಇರಲ್ಲ, ಮನೆಯಲ್ಲಿ ಬಡತನ, ದುಡ್ಡು ಇರಲ್ಲ, ಹೆಂಗೋ ದುಡ್ಡು ತರಲೇಬೇಕು. ಎಲ್ಲೋ ಮನೆಯಲ್ಲಿ ಸುಳ್ಳು ಹೇಳಿ ತಂದೆ ತಾಯಿಗಳ ಹತ್ರ ದುಡ್ಡು ಇಸ್ಕೊಂಡ್ಬರ್ತಾನೆ. ಕಾಲೇಜಿಗೆ ಸರಿಯಾಗಿ ಕ್ಲಾಸ್ಗಳಿಗೆ ಹೋಗೋದಿಲ್ಲ, ಅಭ್ಯಾಸ ಮಾಡೋದಿಲ್ಲ, ಸರಿಯಾಗಿ ಎಕ್ಸಾಮ್ ಅಟೆಂಡ್ ಮಾಡೋದಿಲ್ಲ, ಅಲ್ಲಿ ಖರೀದಿ ಮಾಡಕ್ಕೆ ಶುರು ಮಾಡಿರ್ತಾರೆ. ಆ ಮಾನವನಿಗೆ ಏನಾಗ್ತದೆ, ಅಲ್ಲಿ ಒಬ್ಬ ಗಿರಾಕಿ ಸಿಕ್ಕ, ಹೌದಿಲ್ಲ, ಒಬ್ಬನಿಗೆ ಗಿರಾಕಿ ಸಿಕ್ಕ, ಆತನ ಲಾಭ ವೃದ್ಧಿಯಾಗ್ತಾ ಹೋಗ್ತಿರ್ತದೆ. ಈತನ ಆರೋಗ್ಯ, ಈತನ ಆರ್ಥಿಕ ಪರಿಸ್ಥಿತಿ ಹರಿಗೆಡ್ತಾ ಇರ್ತದೆ. ಹೀಗಾಗಿ ಯಾವಾಗ ಫಸ್ಟ್ ಅವ್ನು ಕೊಡಾಕ್ ಬರ್ತಾರಲ್ಲ ಶಾಂಪಲ್, ದೋಸ್ತ ಇದು ಗೊತ್ತಿಲ್ಲ, ಏನ್ ಮಾಡ್ತೀವಿ ನೀವು ತಿನ್ನು, ಏನ್ ಗುಡ್ಕಾಗ್ತೈತಿ, ಗುಡ್ಕಾನೋ ತಿನ್ಬೇಡ್ರಿ, ಸಿಗರೇಟು ಸೇರ್ಬೇಡ್ರಿ. ಆದ್ರೆ ಎಲ್ಲೋ ಅಚಾನಕ್ ಆಗಿ ಒಂದೆಡೆ ಅದಕ್ಕೆ ಏನೋ ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ಅವರಿಗೆ ತಿರುಗಿ ಇದು ಈಸಿಯಾಗಿ ಸಿಕ್ಬಿಡ್ತಾರೆ. ಏನು ಸೇರ್ತವ್ರು ಕೊಡಾಕೋರ ಏನ್ ನಡೆಯಲಿಲ್ಲ ಅಂತಂದ, ಯಾವ ವಿಜ್ಞಾನ ಸೇರ್ತ ನಡೆಯಂತ, ಈ ಸಿಗರೇಟ್ ಸೇರ್ತಿರ್ತಾನೆ ಅವನಿಗೆ, ಅಂತವ್ರನ್ನ ಇವರು ಕಾಲ ಹಾಕ್ತಾರೆ. ಅದಕ್ಕೆ ಫಸ್ಟ್ ಟೈಮ್ ಕೊಡಾಕ್ ಬರ್ತಾನೆ, ದೋಸ್ತ ತಗೋ ಇದನ್ನ ಅಂತೇಳಿ, ತಗೋ ಇದನ್ನ ಅಂತಂದಾಗ ನನಗೆಲ್ಲ ಗೊತ್ತೈತಿ, ಬೇಡ ಬ್ರೋ, ನನಗೆಲ್ಲ ಗೊತ್ತೈತಪ್ಪ, ಅದು ಫಸ್ಟ್ ನಾವು ಬೇಡ ಬ್ರೋ, ಬೇಡಪ್ಪ. ನಾನು ಸರ್ಕಾರ ಹೇಳ್ತಾ ಇರೋದ್ರೆ ಫಸ್ಟ್ ಏನಾದ್ರು ಸ್ಯಾಂಪಲ್ ಕೊಡಾಕ್ ಬರ್ತಾನಲ್ಲ, ಟೇಸ್ಟ್ ನೋಡು ಅಂತ ಹೇಳಿ ಆ ಟೈಮಲ್ಲಿ ನಾವು ಏನ್ ಹೇಳ್ಬೇಕು, ಬೇಡ ಬ್ರೋ, ಬೇಡಪ್ಪ, ನನಗೆ ಗೊತ್ತೈತೆ ನೀ ಯಾವನ್ ಏನ ಹೊರಕ್ ಬಂದಿ ಅನ್ನೋ ಗೊತ್ತೈತಿ, ಬೇಡ ಬ್ರೋ ಅಂತ ಹೇಳಿ. ಹೌದಲ್ಲ, ಯಾರು ಮತ್ ಕೊಡಾಕ್ ಬಂದಿ ಅಂತ ಗೊತ್ತೈತಿ, ಬಾ ಬ್ಯಾಂಡ್ ನಡಿಯೋ ಜೋಕುಮಾರ್, ನನಗೆಲ್ಲ ಗೊತ್ತೈತಿ, ನಮ್ಗೆ ಸಾಕಷ್ಟು ಕಾಲೇಜಲ್ಲಿ ಹೇಳಿದ್ರೆ ಎಲ್ಲ ಗೊತ್ತೈತಿ, ನಾವ್ ಅದನ್ನ ಮಾಡೋದಿಲ್ಲ ನಡೆಯೋ ಅಂತ ಹೇಳ್ಬೇಕು. ಅದನ್ನ ಸಿಂಪಲ್ ಆಗಿ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ, ಇಷ್ಟೆಲ್ಲ ಹೇಳೋಕ್ಕಿಂತ ಸಿಂಪಲ್ ಆಗಿ ಸ್ಟ್ಯಾಂಡರ್ಡ್ ಆಗಿ ಸ್ವಲ್ಪ ಸೊಫಿಸ್ಟಿಕೇಟೆಡ್ ಆಗಿ, ಈಗಿನ ಇದರಲ್ಲಿ ಎಲ್ಲ ಕನ್ನಡ ಇಂಗ್ಲಿಷ್ ಮಿಕ್ಸ್ ಮಾಡಿ ಮಾತಾಡ್ತೀವಿಲ್ಲ ನಾವು, ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಮಾತಾಡಬೇಕು ಅನ್ನುವಂತ ರೂಢಿ, ಅದಕ್ಕೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಸೊಫಿಸ್ಟಿಕೇಟೆಡ್ ಆಗಿ ನಾವು ಬೇಡ ಬ್ರೋ. ಯಾವಾಗ ಒಂದು ಸರಿ ನೀವು ಬೇಡ ಬ್ರೋ ಅಂತ ಅಂದ್ಬಿಟ್ರೆ ನೆಕ್ಸ್ಟ್ ನಾವು ನಿಮ್ಮ ಹತ್ರ ಬರೋದಿಲ್ಲ. ಆಯ್ತಪ್ಪ, ಅದಕ್ಕೆ ಫಸ್ಟ್ ಟೈಮ್ ಕೊಡಾಕ್ ಬರ್ತಾನೆ, ದೋಸ್ತ ತಗೋ ಇದನ್ನ ಅಂತೇಳಿ, ತಗೋ ಇದನ್ನ ಅಂತಂದಾಗ ನನಗೆಲ್ಲ ಗೊತ್ತೈತಿ, ಬೇಡ ಬ್ರೋ, ನನಗೆಲ್ಲ ಗೊತ್ತೈತಪ್ಪ, ಅದು ಫಸ್ಟ್ ನಾವು ಬೇಡ ಬ್ರೋ, ಬೇಡಪ್ಪ. ನಾನು ಸರ್ಕಾರ ಹೇಳ್ತಾ ಇರೋದ್ರೆ ಫಸ್ಟ್ ಏನಾದ್ರು ಸ್ಯಾಂಪಲ್ ಕೊಡಾಕ್ ಬರ್ತಾನಲ್ಲ, ಟೇಸ್ಟ್ ನೋಡು ಅಂತ ಹೇಳಿ ಆ ಟೈಮಲ್ಲಿ ನಾವು ಏನ್ ಹೇಳ್ಬೇಕು, ಬೇಡ ಬ್ರೋ, ಬೇಡಪ್ಪ,
ನನಗೆ ಗೊತ್ತೈತಿ ನೀ ಯಾವನ್ ಎಲ್ಲ ಹೊರಕ್ ಬಂದಿ ಅನ್ನೋದು ಗೊತ್ತೈತಿ, ಬೇಡ ಬ್ರೋ ಅಂತ ಹೇಳ್ತೀನಿ. ಹೌದಲ್ಲ, ಯಾರು ಮರ್ಬಿಡಕ್ ಬಂದಿ ಅಂತ ಗೊತ್ತೈತಿ, ಬಾ ಬ್ಯಾಡ ನಡೆಯೋ ಜೋಕ್ಮಾರ್ಗೆಲ್ಲ ಗೊತ್ತೈತಿ, ನಮ್ಗೆ ಸಾಕಷ್ಟು ಕಾಲೇಜಲ್ಲಿ ಹೇಳಿದಾರೆಲ್ಲ ಗೊತ್ತೈತಿ. ನಾವು ಅದನ್ನ ಮಾಡೋದಿಲ್ಲ ನಡೆಯೋ ಅಂತ ಹೇಳ್ಬೇಕು. ಅದನ್ನ ಸಿಂಪಲ್ ಆಗಿ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಇಷ್ಟೆಲ್ಲ ಹೇಳೋಕ್ಕಿಂತ ಸಿಂಪಲ್ ಆಗಿ ಸ್ಟ್ಯಾಂಡರ್ಡ್ ಆಗಿ ಸ್ವಲ್ಪ ಸೊಫಿಸ್ಟಿಕೇಟೆಡ್ ಆಗಿ ಈಗಿನ ಇದರಲ್ಲಿ ಎಲ್ಲ ಕನ್ನಡ ಇಂಗ್ಲಿಷ್ ಮಿಕ್ಸ್ ಮಾಡಿ ಮಾತಾಡ್ತೀವಿಲ್ಲ ನಾವು, ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಮಾತಾಡಬೇಕು ಅನ್ನುವಂಥ ರೂಢಿ. ಅದಕ್ಕೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಸೊಫಿಸ್ಟಿಕೇಟೆಡ್ ಆಗಿ ನಾವು ಬೇಡ ಬ್ರೋ, ಯಾವಾಗ ಒಂದು ಸರಿ ನೀವು ಬೇಡ ಬ್ರೋ ಅಂತ ಅಂದ್ಬಿಟ್ರೆ ನೆಕ್ಸ್ಟ್ ನಾವು ನಿಮ್ಮ ಹತ್ರ ಬರೋದಿಲ್ಲ. ಆಯ್ತಪ್ಪ, ಬೆಳಗ್ಗೆ ಬೇಗ ಬಂದು ಈ ಕಾರ್ಯಕ್ರಮ ಒಟ್ಟು ಯಶಸ್ವಿಗೊಳ್ಳಬೇಕು, ಸನ್ಮಾನ್ಯ ಶಾಸಕರು ಬರ್ತಾರೆ ಅಂತ ಹೇಳ್ಕೊಂಡು ಅತ್ಯಂತ ಉತ್ಸುಕತೆಯಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ನಾವು ಕೂಡಿಕೊಂಡು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ಕಿತ್ತೂರು ಪೊಲೀಸ್ ಸ್ಟೇಷನ್ ಮತ್ತು ನಮ್ಮ ಕಾಲೇಜು ಇಲ್ಲಿ ಸರ್ ಇದುವರೆಗೂ ಮಾನ್ಯ ಶಾಸಕರು ಮತ್ತು ಸಿಪಿಐ ಸಾಹೇಬರು ಹೇಳಿದಂಗ ನಿಮಗ ಯಾಕೆ ಇದನ್ನ ಈ ಕಾರ್ಯಕ್ರಮ ಇಟ್ಕೊಂಡಾರ? SLC ಹುಡುಗರು ಇಟ್ಕೋಬಹುದಿತ್ತು, ಪ್ರೈಮರಿ ಸ್ಕೂಲ್ ಇಟ್ಕೋಬಹುದಿತ್ತು. ಯಾವಾಗ ನಾವು ಹಾಳಾಗುವಂತಂದ್ರೆ ನಮ್ಮದೇ ಸರಿ ಅಂತ ನಾವು ಯಾವಾಗ ಥಿಂಕ್ ಮಾಡ್ತೇವಲ್ಲ ಅವಾಗ ನಾವು ಹಾಳಾಗ್ತೇವೆ. ತಂದೆ ತಾಯಿ ಹೇಳಿದ್ದು ಸರಿಯಲ್ಲ, ಗುರುವರು ಹಿರಿಯರು ಹೇಳಿದ್ದು ಸರಿಯಲ್ಲ ಅಂತ ನಾವು ಯಾವಾಗ ಅನ್ಕೊಳ್ತೇವೆ ಅಂದ್ರ ನಮ್ಮ ವಯಸ್ಸು 18 ನಂತರ ಆದಂದ್ರ ನಾವು ಯಾರ ಮಾತು ಕೇಳೋದಿಲ್ಲ, ನಾವು ಪ್ರೌಢರಾಗಿಬಿಟ್ಟಿರ್ತೇವೆ. ನಮ್ಮ ತಂದೆ ತಾಯಿ ಸಣ್ಣವರಿದ್ದಾಗ ಇದನ್ನ ತಿನ್ಬಾರಪ್ಪ, ಇದನ್ನ ತಿನ್ನು, ಇದು ಪೌಷ್ಟಿಕ ಆಹಾರ ಅಂತ ಸಣ್ಣದಿಂದ ಇಲ್ಲಿವರೆಗೂ ಬೆಳೆಸಿರ್ತಾರ. ನಂತರ ಈಗ ಬೆಳೆದು ದೊಡ್ಡವರಾಗಿರ್ತೀರಿ, ಆಹಾರದ ಕಡೆ ಲಕ್ಷ್ಯ ಇರೋದಿಲ್ಲ ನಿಮಗೆ. ಸರ್ ಮೊದಲ ಹೇಳಿದಂಗೆ ಹ್ಯಾಬಿಟ್ಸ್ ಮತ್ತು ಹಾಬೀಸ್, ಬ್ಯಾಡ್ ಹ್ಯಾಬಿಟ್ಸ್ ಗೆ ನೀವು ಬೇಗನೆ ಅಡಾಪ್ಟ್ ಆಗಿಬಿಡ್ತೀರಿ. ಮತ್ ಇನ್ನೊಂದು ಏನಂತಂದ್ರ ಯಾರು ಬ್ಯಾಡ್ ಹ್ಯಾಬಿಟ್ಸ್ ಗೆ ಅಡಾಪ್ಟ್ ಆಗಿರ್ತಾರ ಅವ್ರ ಫ್ರೆಂಡ್ ಸರ್ಕಲ್ ಹೆಚ್ಚಿಗೆ ಇರ್ತೈತಿ. ಹೆಂಗ ಬಾಲ್ಯ ಮಗ ಹೋಗೋಣ, ಅವನು ಕರ್ಕೋ ಇವನು ಕರ್ಕೋ ಅಂತ ಹೇಳಿ ಆ ಬ್ಯಾಡ್ ಹ್ಯಾಬಿಟ್ಸ್ ಅನ್ನು ಮಾಡುವಂಥದ್ದು. ಅದಕ್ಕೆ ತಂದೆ ತಾಯಿ ನೀವು ಹೆಂಗ ಅದ ನೋಡ್ಬೇಡ ಅಂತ ಹೇಳ್ತಿರಲ್ಲ, ತಂದೆ ತಾಯಿಗಿಂತ ಹೆಚ್ಚು ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ನೆಲ್ಲರಿಗೂ ಎಚ್ಚರಿಸಿದಂತವ್ರಿಗೆ ನಮ್ಮ ಸಿಪಿಐ ಸರ್ ಅವರಿಗೆ ಎಲ್ಲರೂ ಪರವಾಗಿ ಒಮ್ಮೆ ಜೋರಾಗಿ ನಾವು ತಂದೆ ತಾಯಿ ಏನ್ ಮಾಡ್ತೀವಿ, ಸಣ್ಣದಿಂದ ಬ್ಯಾಡ್ ಅಂತ ಹೇಳ್ತೀವಿ ಅಷ್ಟೇ. ಈಗ ಅವ್ರು ಈ ಲೆವೆಲ್ಗೆ ಬಂದು ನಿಮ್ಗೆ ಕೇಳಬೇಕಲ್ಲ. ಅದಕ್ಕೆ ಈ ಕಾರ್ಯಕ್ರಮ ಇಲ್ಲೇ ಅಷ್ಟೇ ಉಳಿಬಾರ್ದು. ನಿಮ್ಮ ಬ್ರದರ್ಸ್ ಇರ್ತಾರ, ನಿಮ್ಮ ಮನೆಯೊಳಗೆ ಇರ್ತಾರ, ತಂದೆ ತಾಯಿ ಇರ್ತಾರ, ಅಥವಾ ದೊಡ್ಡವರು ಯಾರೋ ಅಡಾಪ್ಟ್ ಆದವರು ಇರ್ತಾರ. ಅಟ್ಲೀಸ್ಟ್ ನಾವು ಹೇಳಿದ 2 ಮಾರ್ಕ್ಗಳು ಹೇಳಿದ್ರೆ ಒಮ್ಮೆಲೆ ನಾವು ಪನಿಷ್ಮೆಂಟ್ ಕೊಡೋದಿಲ್ಲ. ಸಾಮೋಪಾಯ, ಭೇದೋಪಾಯ, ದಂಡೋಪಾಯ. ಮೊದಲು ಒಂದ್ಸಲ ಹೇಳ್ತೇವಿ, ಪ್ರೀತಿಯಿಂದ ಹೇಳ್ತಾರ ಮೊದಲನೇ ಸಲ, 2ನೇ ಸಲ ಸ್ವಲ್ಪ ಭೇದ ಹೇಳ್ತಾರ, 3ನೇ ಸಲ ಡೈರೆಕ್ಟ್. ಅದಕ್ಕೆ ತಾವೆಲ್ಲರೂ ಕೂಡ ಇಷ್ಟು ಸೀರಿಯಸ್ ಆಗಿ ಕುತ್ಕೊಂಡಿರಿ. ಈ ಕಾರ್ಯಕ್ರಮ ಯಶಸ್ಕೊಳ್ಬೇಕಂತಂದ್ರ ನೀವು ಈ ರೈಸ್ ಅನ್ನೋದೈತಲ್ಲ ಇದನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ಪ್ರತಿಜ್ಞಾ ವಿಧಿ ಸ್ವೀಕಾರ ಮಾಡಿರಿ ಎಲ್ಲರಿಗೆ. ಅದು ಬಲಗೈ ಮುಂದಿಟ್ಟು ಪ್ರತಿಜ್ಞಾ ವಿಧಿ ಸ್ವೀಕಾರ ಮಾಡಿರಿ. ಮುಂದೆ ನಿಮ್ಮ ಲೈಫ್ ಒಳಗ ಯಾವತ್ತೂ ಕೂಡ ಗಾಂಜಾ ಆಗ್ಲಿ, ಗುಡ್ಕ ಆಗ್ಲಿ, ಸರಾಯ ಆಗ್ಲಿ ಯಾವತ್ತೂ ಮಾಡ್ಬೇಡ್ರಿ. ವಿದ್ಯಾರ್ಥಿಗಳು ಹೆಂಗದ ಅಂತಂದ್ರ ಈ ಗುಡ್ಕ ಸ್ಟಾರು ನಾವು ಮಾಣಿಕ್ ಚಂದ್ ಇಂತ ಹಾಕ್ತೇವೆ, ವಿಮಲ್ ಹಾಕ್ತೇವೆ. ವಿಮಲ್ ಅಡ್ವರ್ಟೈಸ್ಮೆಂಟ್ ನೋಡಿರ್ಲಿ, ಎಲ್ಲ ನೋಡಿರಿ. ಅದು ಅಷ್ಟು ಸ್ಟೈಲ್ ಆಗಿ ತೋರಿಸ್ತಾರ. ನೋಡಂತಡಿ ಅಂತ ಒಬ್ಬ ಹುಡುಗ ಏನ್ ಮಾಡಿದಂತ ನೈಟ್ ವಿಮಲ್ ಚೀಟ್ ಬಾಯಿ ಹಿಡ್ಕೊಂಡ್ ಮಾಡ್ಕೊಂಡಿದಂತ. ಸ್ಮೆಲ್ ಆಗತ್ತಿ, ಬಾಯೆಲ್ಲ ಮಸ್ತ್ ಆಗತ್ತ ಅಂತ ಹೇಳಿ ಬೆಳಗ್ಗೆ ಬ್ರಷ್ ಇಟ್ನ ಬ್ರಷ್ ಪೇಸ್ಟ್ ಹಚ್ಕೊಂಡು ಬ್ರಷ್ ಮಾಡಾದ್ಮೇಲೆ ಬ್ರಷ್ ಈ ಕಡೆ ಆಗ್ಬಂತ. ಆ ರೀತಿ ಪರಿಸ್ಥಿತಿಗೆ ನೀವು ಆಗ್ಬೇಡ್ರಿ. ನಮ್ಮ ಹುಡುಗರು ಯಾವತ್ತೂ ಕೂಡ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯವರು ಕಿತ್ತೂರಿನ ಹುಲಿಗಳಿದ್ದಾಗ ಸರ್ ಹೇಳ್ದಂಗ ಉಕ್ಕಿನ ನರಮಂಡಲಗಳಿಂದ ಕೂಡಿದವು. ನಮ್ಮ ವಿದ್ಯಾರ್ಥಿಗಳು ಉಕ್ಕಿನ ನರಮಂಡಲದಿಂದ ಕುಡಿಯಾರ ಅಂತ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಗೆ ಹೋಗೋದಿಲ್ಲ. ಅದ್ರ ಜೊತೆಗೆ ನಮ್ಮ ತಂದೆ ತಾಯಿ ಮತ್ತು ಗುರಿಯರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಾವೆಲ್ಲರೂ ಹೋಗೋಣ. ದೇಶವನ್ನ ಸಂರಕ್ಷಣೆ ಮಾಡ್ಕೊಳ್ಳೋಣ. ಮತ್ತು ಸರ್ಕಾರದ ಈ ಉದ್ದೇಶ ಐತಲ್ಲ, ಈ ಉದ್ದೇಶ ಸಾಕಾರಗೊಳ್ಬೇಕಂತಂದ್ರ ನಾವೆಲ್ಲರೂ ಕೂಡ ಈ ಒಂದು ರೇಸ್ ಅನ್ನೋದ್ರೊಳಗೆ ನಾವೆಲ್ಲರೂ ಪಾಲ್ಗೊಳ್ಬೇಕು. ನಾವೆಲ್ಲರೂ ಸಪೋರ್ಟ್ ಮಾಡಬೇಕು. ಇಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಹಾಜರಾಗಬೇಕು, ಅವೇರ್ನೆಸ್ ಮೂಡಿಸ್ಬೇಕು.
ಅಂದ್ರೆ ಸರ್ ಬಂದು ಹೇಳಿದ್ದು, ಶಾಸಕರಿದ್ದು, ಮತ್ ನಾವೆಲ್ಲ ಇದ್ದಿದ್ದಕ್ಕ ಒಂದು ಸಾರ್ಥಕ ಆಗ್ತದೆ. ಹೌದಲ್ರಿ? ಈಗ ಹೆಂಗೈತಂತಂದ್ರ ನಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀರು ಕುಡಿದ್ರೆ ಅಂದ್ರ ಒಳ್ಳೆ, ರೋಟಿ ತಿನ್ರಿ ಅಂದ್ರ ಒಳ್ಳೆ, ಬಿಂಗೋ ಕುರ್ಕುರಿ ತಿನ್ರಿ ಅಂದ್ರ ಎಸ್. ಈ ಬಿಂಗೋ ಕುರ್ಕುರು ಚಾಕ್ಲೇಟ್ ಎಲ್ಲಾ ತಿಂದು ಶಕ್ತಿಯಲ್ಲಿ ನರಮಂಡಲದ ಉಕ್ಕ ಯಾವಾಗ ಆಕೈತದ? ಉಕ್ಕ ಆಗ್ಬೇಕಲ್ಲ ಸರ್. ಇವ್ರು ಹೇಳ್ಯಾರ, ಏನೋ ಸ್ವಾಮಿ ವಿವೇಕಾನಂದ ಅವ್ರು ಹೇಳ್ಯಾರ, ಉಕ್ಕಿರಂತ ನರಮಂಡಲ ಆಗ್ಬೇಕಂತಂದ್ರ ನೀವು ಕುರ್ಕುರಿ ಬಿಂಗೋ ತಿಂದ್ರೆ ಆಕೈತೇನ? ಸಂಗೊಳ್ಳಿ ರಾಯಣ್ಣ ಕುರ್ಕುರಿ ಬಿಂಗೋ ತಿಂತಿದ್ರು, ಹೆಂಗಿದ್ರು ಅವರು? ಅಂತ ವಿದ್ಯಾರ್ಥಿಗಳು ನಮ್ಗೆ ಬೇಕು, ಅಂತ ಶಕ್ತಿವಂತ ವಿದ್ಯಾರ್ಥಿಗಳು ಬೇಕು, ಯುಕ್ತಿವಂತ ವಿದ್ಯಾರ್ಥಿಗಳು ಬೇಕು. ಇವತ್ತು ಸಣ್ಣ ಖರ್ಚಿಗೆ ಸಂತಿ ಚೀಲ ಹೊರಗಾರ ಆಗುದಿಲ್ಲ. ಈಗ ಸಂತಿ ಚೀಲ ತಗೊಂಡ್ಬಂದ್ರ ನಮ್ಮ ತಂದೆ ತಾಯಿ ಆರಾಮ್ ಹಿಡ್ಕೊಂಡ್ಬರ್ತಾರ ಕೈಯಾಗ, ನಮ್ಗೆ ಆಗುದಿಲ್ಲ. ಯಾಕೆ ಹಿಂಗಾಗೈತಂದ್ರ ನಾವ್ ಅಂತ ಎಲ್ಲಾ ಬ್ಯಾಡ್ ಹ್ಯಾಬಿಟ್ಸ್ಗೆ ನಮ್ಮನ್ನ ನಾವು ಅಡಿಕ್ಟ್ ಮಾಡ್ಕೊಳತ್ತೇವೆ. ಅದಕ್ಕೆ ಸರ್ ಹೇಳಿದಂಗ ಮೊಬೈಲು ಕೂಡ ಒಂದು ನಮ್ಮ ಹಾನಿಯನ್ನ ಮಾಡುವಂತ ವಸ್ತು. ಎಷ್ಟು ಬಳಸ್ಬೇಕು ಅಷ್ಟೇ ಬಳಸ್ಬೇಕು. ಅದಕ್ಕೆ ಅಕಸ್ಮಾತ್ ನಿಮ್ಗೆ ಎಲ್ಲರ ಕಣ್ಣು ಬಂದಿದ್ರ, ಯಾರಾದ್ರೂ ಕಣ್ಣು ಬಂತಂದ್ರ ನೀವು ಹೋಗಿ ಸರ್ ಹೇಳುವಾಗಲಿಲ್ಲ ಅಂತ ತಿಳ್ಕೊಳ್ರಿಪ್ಪ, ನಿಮ್ ಧೈರ್ಯ ಸಾಲಿಲ್ಲ ಪೊಲೀಸ್ ಸ್ಟೇಷನ್ ಹೋಗಾಕ ಫೋನ್ ಮಾಡ್ಲಿಕ್ಕೆ. ಅಟ್ಲೀಸ್ಟ್ ನನಗ್ ಬಂದಾದ್ರೂ ಕೂಡ ನೀವು ಹೇಳ್ಬೋದು. ಯಾರು ಹೇಳಿದಂತ ನಾವು ಒಟ್ಟ ಹೇಳೋದಿಲ್ಲ, ಹೈಲಿ ಸಸ್ಪೆನ್ಸ್ ಇರ್ತದೆ. ನನಗ್ ಬಂದಾದ್ರೂ ಕೂಡ ನೀವು ಹೇಳ್ಬೋದು. ನಿಮ್ಮ ಊರೊಳಗ, ನಿಮ್ಮ ಸಮಾಜದಲ್ಲಿ, ನಿಮ್ಮ ಓಣಿ ಒಳಗ ಅಥವಾ ಯಾವ ಸ್ಕೂಲ್ ನಿಮ್ ಫ್ರೆಂಡ್ಸ್ ಇದ್ರಂದ್ರ ಅಲ್ಲಿ ಏನ್ ನಡೀತಿತ್ತಂದ್ರ ನನಗ್ ಬಂದ್ರೆ ನೀವು ಸೂಕ್ಷ್ಮವಾಗಿ ಹೇಳ್ಬೋದು. ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಬೇಕಂತಂದ್ರ, ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡ್ಬೇಕಂದ್ರ ನಿಮ್ಮೆಲ್ಲರ ಸಹಾಯ ಸಹಕಾರ ಅತಿ ಅವಶ್ಯಕ. ಅದಕ್ಕಾಗಿ ವಿದ್ಯಾರ್ಥಿಗಳೇ, ಇಂದಿನಿಂದ ನಾವೇನ್ ಮಾಡೋಣ, ಈ ಡ್ರಗ್ಸ್ ಅನ್ನ ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ಅನ್ನ ನಮ್ಮಿಂದ ದೂರ ತೊಲಗಿಸ್ಬಿಡೋಣ. ಓಕೆನಾ? ಓಕೆ, ಎಲ್ಲ ಓಕೆ ಒಂದ್ಸಲ. ಓಕೆ, ವೆರಿ ಗುಡ್.